ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಚಿಯಾ ಸೀಡ್ಸ್ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರಾಗಿ ರೆಗ್ಯುಲರ್ ವ್ಯೂವರ್ಸ್ ನೋಡ್ತಾ ಇದ್ರೆ ಗೊತ್ತಿರುತ್ತೆ. ಇದು ಆಯಿತು, ಸುಮಾರು ದಿನ ಆಯಿತು ತರಿಸಿ. 1 kg ಬಾಕ್ಸಿಗೆ ಅರ್ಧ ಮಿಕ್ಕಿದೆ. ಸೊ ಚಿಯಾ ಸೀಡ್ಸ್ನ 1 hour ಸೋಕ್ ಮಾಡಿ ತೊಗೊಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಯಾಕೆಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಇರುತ್ತೆ, ಎನರ್ಜಿನ ಬೂಸ್ಟ್ ಮಾಡುತ್ತೆ ಅದರಿಂದ, ಮತ್ತು ವೇಟ್ ಕಂಟ್ರೋಲ್ ಮಾಡೋಕ್ಕೆ, ಮ್ಯಾನೇಜ್ಮೆಂಟ್ ಮಾಡೋಕ್ಕೆ, ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳು ತೊಗೋಬೋದು, ವಯಸ್ಸಾದವರು ತೊಗೋಬೋದು. ಆಮೇಲೆ ನೋಡ್ಕೋಬೇಕಾಗುತ್ತೆ, ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ನಮ್ಮಂಥ 30ಸಲ್ಲಿರೋರೆಲ್ಲ ಆರಾಮಾಗಿ ತೊಗೋಬೋದು. 1 ಟೀ ಸ್ಪೂನಷ್ಟು ನೆನೆಸಿ, ನೀರಲ್ಲಿ ನೆನೆಸಿ 1 hour ಆದಮೇಲೆ ತೊಗೋಬೇಕು. ಅದು ಖಾಲಿ ಹೊಟ್ಟೆಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿಯೋದ್ರಿಂದ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ಕೂಡ ಹೆಲ್ತ್ಗೂ ಕೂಡ ಒಳ್ಳೆಯದು, ಬೋನ್ ಹೆಲ್ತ್ಗೆ ಒಳ್ಳೆಯದು, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಹೊಟ್ಟೆಲಿ ಒಂಥರ ಫಿಲ್ಲಿಂಗ್ ಅಂತ ಅನಿಸುತ್ತೆ, ಪದೇ ಪದೇ ಹಶ್ವಾಗಲ್ಲ. ಸೊ ಅದಕ್ಕೆ ಚಿಯಾ ಸೀಡ್ಸು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ನಮ್ಮ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಗಿಫ್ಟ್ ಕೊಟ್ಟಿದ್ದು. ಈಗ ಹಸ್ಬೆಂಡು ಅವರ ಕಂಪ್ನಿನ ಸೇರಿಕೊಂಡು 20 years ಆಯಿತು ಅಂತ ಒಂದು ಟ್ರಿಪ್ಪಿಗೆ ಹೋಗಿದ್ದರು. ಅದನ್ನು ನಾನು ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಮೇನ್ ಆರ್ಗನೈಸರ್ ಆಗಿ ಶ್ರೀನಿವಾಸ್ ಅವರೇ ಇದ್ದರು. ಸೊ ಅಲ್ಲೆಲ್ಲ ಏನು ಗೇಮ್ಸ್ನ ಪ್ಲ್ಯಾನ್ ಮಾಡೋದು, ಆರ್ಗನೈಸ್ ಮಾಡೋದು, ಪ್ರತಿಯೊಂದು ಮೈಕ್ರೋ ಲೆವೆಲಲ್ಲಿ ವರ್ಕ್ ಮಾಡಿದರು. ಸೊ ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಗಿಫ್ಟನ್ನ ಕೊಟ್ಟಿದ್ದರು. ಇದೊಂಥರ ದೀಪ, ಅದ್ರ ಮೇಲೆ ಕ್ಯಾಂಡಲ್ ಇಡ್ಬೋದು ಅಥವಾ ದೀಪ ಇಡ್ಬೋದು, ಯಾವ ರೀತಿನ ಇಟ್ಸ್ ಲೈಕ್ ಲ್ಯಾಂಪ್ ಥರ ತುಂಬಾ ಚೆನ್ನಾಗಿದೆ. ಎಷ್ಟು ಅಸ್ಥೆಟಿಕ್ ಲುಕ್ ಅಂದರೆ ಸಿಕ್ಕಾಬಡೆ, ಆ ಡಿಸೈನ್ ಆಗಿರ್ಬೋದು, ಆ ಫಿನಿಶಿಂಗ್ ಆಗಿರ್ಬೋದು, ಎಲ್ಲನೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಅದೊಂಥರ ಲುಕ್ ವೈಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಆರ್ಟಿಸ್ಟಿಕ್ ಬ್ಯೂಟಿ ಥರ ಆ್ಯಡ್ ಆನ್ ಆಗುತ್ತೆ ಏನೇ ಇದ್ದರೂ. ಸೊ ಒಂದೊಂದು ದಿನ ಒಂದೊಂದು ಜಾಗದಲ್ಲಿ ಇಡ್ತಾಯಿದ್ದೀವಿ, ಎಲ್ಲರಿಗೂ ಇಷ್ಟ ಆಗೋಯಿತು. ಸೊ ಫೈನಲಿ ಹಾಲಲ್ಲಿ ಇಡ್ತೀವಿ, ಬಟ್ ಕೆಲವು ದಿನ ನಮ್ಮ ರೂಮಲ್ಲಿ, ಇನ್ನೊಂದು ದಿನ ನಮ್ಮ ಮಕ್ಕಳ ರೂಮಲ್ಲಿ, ಇನ್ನೊಂದು ದಿನ ಕೆಳಗಡೆ ಹಾಲ್, ಆ ಥರ ರೊಟೇಷನ್ ಆಗ್ತಾಯಿದೆ. ಇದು ತಂದು ಆಲ್ಮೋಸ್ಟ್ 10 days ಆಯಿತು. ಅದು ನೋಡಿದ್ರೂ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮದು ಒಂದು ಸ್ಟ್ರಾಂಗ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ನಾವು ಹೌಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಲೇಡೀಸ್ಗೆ ಏನಿರಬೇಕು ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಬೇಕಾಗಿರುವಂಥದ್ದು ಪೇಷನ್ಸ್. ತಾಳ್ಮೆ ಇಲ್ಲ ಅಂದರೆ ಏನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ. ಯಾರಾದರೂ ಏನಾದ್ರು ಮಾತಾಡಿದ್ರು, ಕೆಲಸ ಜಾಸ್ತಿ ಆದರೂ, ಕೆಲಸ ಟೈಮ್ ಸರಿಗೆ ಆಗಿಲ್ಲ ಅಂದರು, ಯಾರಾದರೂ ನಮ್ಮ ಮಾತು ಕೇಳಿಲ್ಲ ಅಂದರು, ನಾವು ಕರೆಕ್ಟಾಗಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಆ ಪೇಷನ್ಸ್ನ ಕಾಪಾಡ್ಕೊಳ್ಳೋವಂಥದ್ದು ತುಂಬ ದೊಡ್ಡ ಮಂತ್ರ ಅಂತಲೇ ಹೇಳ್ಬೋದು. ಏನೇ ಇರಲಿ ನಮಗೆ ಗೊತ್ತಾಗೋಗುತ್ತೆ, ಒಂದು ವಯಸ್ಸಾಗಿದ್ದ ತಕ್ಷಣ ಪೇಷನ್ಸಿಂದ ಇದ್ದರೆ ಎಲ್ಲ ರೀತಿಯಿಂದನೂ ಒಳ್ಳೆಯದು. ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ಯಾವುದೇ ಒಂದು ಫೈಟಿಂಗ್ ಆಗಲ್ಲ. ಅದೇನೋ ದೊಡ್ಡದಾಗಿ ತುಂಬ ಕಾಂಪ್ಲಿಕೇಟೆಡ್ ಆಗಿ ಸಿಚುವೇಶನ್ ಎಂಡ್ ಆಗೋ ಬದಲು ನಾವು ಸ್ವಲ್ಪ ಪೇಷನ್ಸಿಂದ ಮಾತಾಡದೆ ಸ್ವಲ್ಪ ಕಾಮಾಗಿ ಬಿಹೇವ್ ಮಾಡೋದ್ರಿಂದ ಸಿಚುವೇಶನ್ಸ್ ಕಂಟ್ರೋಲಲ್ಲಿರುತ್ತೆ, ರಿಲೇಷನ್ಶಿಪ್ ಸೇವ್ ಆಗುತ್ತೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ನಾವೆಷ್ಟು ಪೇಷನ್ಸಿಂದ ಇರ್ತೀವೋ BP, ಹಾರ್ಮೋನ್ ಲೆವೆಲ್ಲು ಎಲ್ಲನೂ ಕಂಟ್ರೋಲಲ್ಲಿರುತ್ತೆ. ಸೊ ಅದು ಕೂಡ ಒಳ್ಳೆಯದು. ಮನೇಲಿ ಪೀಸ್ಫುಲ್ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಏನಾದ್ರು ಕಿರ್ಚ್ಕೊಂಡು ಮಾಡಿಕೊಂಡು ಬೈತಾ ಇರೋದು, ಒಂಥರ ಟೆನ್ಷನ್ ಫೀಲ್ ಆಗೋದು, ಪದೇ ಪದೇ ಏನಾದರೂ ಅಂತ ಇರೋದು, ಮನೆ ವಾತಾವರಣ ಯಾವ ರೀತಿ ಇರುತ್ತೆ. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂಯಿಂದನೂ ಪೇಷನ್ಸಿಂದ, ಎಸ್ಪೆಷಲಿ ಲೇಡೀಸ್ ಪೇಷನ್ಸಿಂದ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ಬ್ಲಾಗ್ ಅದೇ ಆಗಿರುತ್ತೆ. ಯಾವಾಗ ಇರಿಟೇಷನ್ ಸಿಚುವೇಶನ್ಸ್ ಬರುತ್ತೆ, ಕೋಪ ಬಂದಾಗ ನಾವು ಯಾವ ರೀತಿ ಪೇಷನ್ಸಿಂದ ಇರಬೇಕು ಅಂತ. ನಾನು ಯೂಶಲಿ ಇದರಲ್ಲಿ ಎಷ್ಟೊಂದು ಟೆಕ್ನಿಕ್ಸ್ ಹೇಳಿದ್ದೀನಿ. ನಾನು ಕೆಲವು ತುಂಬ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿ. ನಾನು ಫಾಲೋ ಮಾಡೋದು ಅದೇನೆ. ಸೊ ಇವತ್ತು ಮಕ್ಕಳಿಗೆ ಮಗ್ ಕೇಕ್ ಅಥವಾ ಒಂದು ಡೆಸರ್ಟ್ ಥರ ಮಾಡಿದ್ದೆ. ಇದನ್ನು ಮಾಡೋಕ್ಕೆ ಅಗಾರೋ ಅವ್ರದ್ದು 25 liters ಓವನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೊಂದು ಮೇನ್ ಯೂನಿಟ್ಟು, ಬೇಕ್ ಪ್ಯಾನ್, ಗ್ರಿಲ್ ರ್ಯಾಕು, ರಾಟಿಸೆರೆ ರಾಡು, ಹ್ಯಾಂಡಲ್ಲು, ರಾಟಿಸೆರೆ ಹ್ಯಾಂಡಲ್ಲು, ಯೂಸರ್ ಮ್ಯಾನ್ಯುಯಲ್ ಇಷ್ಟೂ ಬರುತ್ತೆ. ಇದೆಲ್ಲ ಬಂದು ಕಂಟ್ರೋಲ್ ಯೂನಿಟ್ಸು. ಇದನ್ನು ರೋಸ್ಟಿಂಗ್, ಗ್ರಿಲ್ಲಿಂಗ್, ಟೋಸ್ಟಿಂಗ್, ರಾಟಿಸೆರಿಗೆಲ್ಲ ಯೂಸ್ ಮಾಡ್ಕೋಬೋದು. 100 degreeಯಿಂದ 250 degreeವರೆಗೂ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೋಬೋದು. 5 ಹೀಟಿಂಗ್ ಮೋಡ್ಸ್ ಇರುತ್ತೆ. ಸೊ ಈ ಡೆಸರ್ಟ್ ಮಾಡೋಕ್ಕೆ ಫಸ್ಟು ಪ್ರೀ ಹೀಟ್ ಮಾಡ್ಕೋಬೇಕು 150 degreeಯಲ್ಲಿ. ಒಂದು 10 minutes ಮೇಲೆ ಕೆಳಗಡೆ ರಾಡ್ನ ಆನ್ ಮಾಡಿ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ.
1.5 ಟೀ ಸ್ಪೂನಷ್ಟು ಸಕ್ಕರೆನ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಂಬರಬೇಕು. ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಎಲ್ಲರ ಮನೇಲೂ ನಾರ್ಮಲ್ ಸ್ಪೂನ್ ಇರುತ್ತೆ ಅಂತ ಈ ಸ್ಪೂನಲ್ಲೇ ತೋರಿಸ್ತಾ ಇದ್ದೀನಿ. 2.5 ಟೀ ಸ್ಪೂನಷ್ಟು ನಾನು ಮೈದಾನ ಹಾಕ್ತಾಯಿದ್ದೀನಿ. ಈ ಜಾಗದಲ್ಲಿ ಬೇಕಾದ್ರೆ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ 1 ಎಗ್ ವೈಟ್ನ ಹಾಕ್ತಾಯಿದ್ದೀನಿ. 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕಿ ಇವತ್ತು ನಾನು ಪೈನಾಪಲ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕೋಕೋ ಪೌಡರ್ನೂ ಹಾಕ್ಕೋಬೋದು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಜಸ್ಟ್ ಒಂದು 2-3 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಕನ್ಸಿಸ್ಟೆನ್ಸ್ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ಹಾಕಿದ್ದೀನಿ. ಆಮೇಲೆ ಒಂದು ಮಗ್ ತೊಗೊಂಡು, ಸೆರಾಮಿಕ್ ಮಗ್ ತೊಗೊಂಡು ಅದನ್ನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಎಣ್ಣೆಲಿ ಗ್ರೀಸ್ ಮಾಡಿ ಆ ಮಿಕ್ಸಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೋರ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಮಗ್ ಅರ್ಧನೇ ತುಂಬಿಸಿ, ಒಂದು 3/4 ಭಾಗ ಅಷ್ಟು ರೈಸ್ ಆಗುತ್ತೆ. ಫುಲ್ ರೈಸ್ ಆಗಿದ್ರೆ ಕಷ್ಟ ಆಗುತ್ತೆ, ಹೊರಗಡೆ ಎಲ್ಲ ಚೆಲ್ಲುತ್ತೆ ಅಂತ. ಸೊ ಈಗ ಪ್ರೀ ಹೀಟ್ ಆಗಿರೋ ಓವನಲ್ಲಿ 200 ಡಿಗ್ರಿಯಲ್ಲಿ ಮೇಲೆ ಕೆಳಗಡೆ ರಾಡ್ನ ಆನ್ ಮಾಡಿ ಜಸ್ಟ್ ಒಂದು 15 to 20 ಮಿನಿಟ್ಸ್ ಅಷ್ಟರಲ್ಲಿ ಬೇಕಾಗೋಗುತ್ತೆ. ಆಮೇಲೆ ಅದು ರಿಂಗಿಂಗ್ ಬೆಲ್ ಸೌಂಡ್ ಬಂದಾದಮೇಲೆ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ 10 ನಿಮಿಷ ಕಂಟಿನ್ಯೂ ಮಾಡ್ಬೋದು. ಮಾತ್ರ ನೀವು ಏನೇ ಇದ್ದರೂ ಕೂಡ ಒಂದು ಟೂತ್ ಪಿಕ್ ಅಥವಾ ಒಂದು ನೈಫ್ ತೊಗೊಂಡು ಈ ಥರ ಚುಚ್ಚಿ ನೋಡಿ, ಆಯಿತಾ? ಆಗ ಈ ಥರ ಕ್ಲಿಯರಾಗಿ ಬಂದಿದೆ ಅಂದರೆ ಒಳಗಡೆ ಎಲ್ಲ ಬೆಂದಿದೆ ಅಂತ ಅರ್ಥ. ಸೊ ಎಷ್ಟು ಪೋರಸ್ ಆಗಿ ತುಂಬ ಸಾಫ್ಟಾಗಿ ಬಂದಿತ್ತು. ಅದು ಲಾಸ್ಟಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆಮೇಲೆ ಬಿಸಿದೆ ತಿನ್ನೋಕ್ಕೆ ಹೋಗ್ಬೇಡಿ, ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತಿನ್ನಿ. ಅದು ಪೈನಾಪಲ್ ಫ್ಲೇವರ್ ಎಲ್ಲ ಯೂಸ್ ಮಾಡಿದ್ವಲ್ಲ, ನಮ್ಮನೇಲಿ ಚಾಕ್ಲೇಟ್ ಫ್ಲೇವರ್ ಸ್ವಲ್ಪ ಕಡಿಮೆನೇ. ಫುಲ್ಲು ಖಾಲಿ ಮಾಡಿಬಿಟ್ರು ಮಕ್ಕಳು, ಅಷ್ಟು ಚೆನ್ನಾಗಿತ್ತು. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಓವನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಫಸ್ಟ್ ಇಂಪಾರ್ಟೆಂಟ್, ಯಾವ್ದಾನ ಸಿಚುವೇಶನ್ ಬಂತು, ಕೋಪ ಬಂತು, ಇರಿಟೇಟಿಂಗ್ ಸಿಚುವೇಶನ್ ಬಂತು ಅಂದರೆ ಸ್ವಲ್ಪ ಪಾಸ್ ತೊಗೊಳ್ಳಿ. ಕೋಪ ಬಂದಿದ ತಕ್ಷಣ ರಿಯಾಕ್ಟ್ ಮಾಡೋದು, ಏನೇನೋ ಮಾತಾಡೋದು, ಮನಸ್ಸಿಗೆ ಬಂದಂಗೆಲ್ಲ ಮಾತಾಡೋದು, ನಮ್ಮ ಮಾತೇ ನಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಯಾವ್ದಾದ್ರು ಒಂದು ಟಫ್ ಸಿಚುವೇಶನ್ಸ್ ಬಂದಾಗ ಆದಷ್ಟು ಒಂದು ಪಾಸ್, ಒಂದು 10 ನಿಮಿಷ 15 ನಿಮಿಷ. ಆ್ಯಕ್ಚುಲಿ ಏನು ಗೊತ್ತಾ, ಇಂಟೆನ್ಸಿಟಿ ಆಫ್ ಕೋಪ ಕಮ್ಮಿ ಆಗುತ್ತೆ. ನಮ್ಮ ಮಾತು ಯೋಚನೆ ಮಾಡಿ ಮಾತಾಡ್ತೀವಿ, ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀವಿ. ಸೊ ಆ ಪಾಸ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಸೊ ಫಸ್ಟ್ ಬಂದು ಪಾಸ್. ಸೆಕೆಂಡ್, ಆ ಪಾಸ್ ತೊಗೊಂಡಾಗ ನಾವು ಏನು ಮಾಡಬೇಕು ಅಂದರೆ ಕಾನ್ಸಂಟ್ರೇಟ್ ಆನ್ ಬ್ರೀತಿಂಗ್. ಈಗ ನಾನು ಯೂಶ್ವಲಿ ನನಗೆ ಅಡುಗೆ ಮನೇಲಿ ಕೋಪ ಬರೋದು ಜಾಸ್ತಿ. ಯಾಕೆಂದರೆ ಎಸ್ಪೆಷಲಿ ನನಗೆ ಮಂತ್ಲಿ ಪ್ರಾಬ್ಲಮ್ ಬಂದಾಗ ಒಂದು ಫಿಸಿಕಲಿನೂ ನನ್ನ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಿಂತ್ಕೋಬೇಕು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ. ಯಾರೂ ಏನೂ ಅನ್ನಲ್ಲ, ಇನ್ ಕೇಸ್ ಅಂದ್ರೂ ಫುಲ್ ಪೀಕಿಗೆ ಹೊರಟೋಗುತ್ತೆ. ಆಮೇಲೆ ಕೆಲಸ ಮಾಡೋ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋಕ್ಕೆ ತುಂಬ ಕೋಪ ಬರ್ತಾ ಇರುತ್ತೆ. ನಾನು ಅವಾಗ ಏನು ಮಾಡ್ತೀನಿ ಅಂದರೆ ಸ್ಪೀಡನ್ನ ಕಡಿಮೆ ಮಾಡ್ಕೋತೀನಿ. ನಾರ್ಮಲ್ ಟೈಮಲ್ಲೂ ನಾವು ಮಾಡ್ಕೊಳ್ಳೋಕ್ಕೂ ಈ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದೇ ಥರ ಕೋಪ ಬಂದಾಗಲೂ ನಾನು ಅದನ್ನೇ ಮಾಡೋದು. ಈ ಥರ ಅಪ್ಸೆಟ್ ಆದಾಗೂ ಆ ಥರನೇ ಮಾಡೋದು. ಏನು ಅಂದರೆ ಮಾಡೋ ಕೆಲಸನ ನಿಧಾನಕ್ಕೆ ಮಾಡ್ತಾಯಿರ್ತೀನಿ. ಬೇರೆ ಆಪ್ಷನ್ನೇ ಇಲ್ಲ. ಮಾಡಬೇಕು ಅಂದರೆ ಈರುಳ್ಳಿ ಕಟ್ ಮಾಡೋದಿರ್ಬೋದು, ಏನೇ ಇರ್ಬೋದು, ನಿಧಾನಕ್ಕೆ ಮಾಡೋದು. 1 ಅವರಲ್ಲಿ ಆಗೋ ಕೆಲಸನ 1.5 ಗಂಟೆ ಟೈಮಲ್ಲಿ ಮಾಡ್ತೀನಿ. ಯಾಕೆಂದರೆ ನಮಗೆ ಅಷ್ಟು ಎನರ್ಜಿ ಇರಲ್ಲ, ಬಟ್ ಮ್ಯಾನೇಜ್ ಮಾಡಲೇಬೇಕು ಅಂದರೆ ಆ ಥರ ಮಾಡ್ಕೋಬೋದು. ಆಮೇಲೆ ನಮ್ಮ ಬ್ರೀತಿಂಗ್ ಮೇಲೆ ಕಂಟ್ರೋಲ್ ಇರಬೇಕು. ಎಷ್ಟೇ ಯಾರೇ ಏನೇ ಎಷ್ಟು ಸತಿ ಹೇಳಿದ್ರು ಅದು ನಿಜಾನೇ. ಅದು ಯಾವಾಗ ನಾವು ಫೋಕಸ್ನ ಒಂದು ಬ್ರೀತಿಂಗ್ ಮೇಲೆ ಇಡ್ತೀವಿ, ನಮಗೆ ಒಂಥರ ಮೈಂಡ್ ಕಾಮ್ನೆಸ್ ಅಂತ ಅನಿಸುತ್ತೆ. ಒಂದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾ ಇದ್ದಾಗ ಅಷ್ಟು ಕೋಪ ಬರೋದು, ಆಮೇಲೆ ಬೇರೆ ಥಿಂಗ್ಸ್ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋದು ಇರಲ್ಲ. ಸೊ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ನೆಕ್ಸ್ಟ್, ಕಾಮ್ನೆಸ್ ಇಂಪಾರ್ಟೆಂಟ್. ಏನೇ ನೀವು ರಿಯಾಕ್ಟೇ ಆಗಬೇಕು. ಈಗ ನೀವು ಸೈಲೆಂಟಾಗೇ ಇರ್ತೀರ, ಬಟ್ ಆಪೋಸಿಟ್ ಪರ್ಸನ್ ಏನಾದರೂ ತುಂಬ ಮಾತಾಡ್ತಿರ್ತಾರೆ ಅಥವಾ ಸಿಚುವೇಶನ್ಸ್ ಹೆಂಗಿದೆ ಅಂದರೆ ನೀವು ರೆಸ್ಪಾಂಡ್ ಮಾಡಲೇಬೇಕು. ನಾನು ಯೂಸ್ ಮಾಡ್ತಿರೋ ವರ್ಡು ರೆಸ್ಪಾಂಡ್, ರಿಯಾಕ್ಟ್ ಮಾಡಬಾರ್ದು. ಆ ರೆಸ್ಪಾಂಡಿಂಗ್ ಯಾವಾಗಲೂ ಕಾಮಾಗೇ ಇರಬೇಕು. ನಿಧಾನಕ್ಕೆ ಮಾತಾಡಿ. ಯಾವಾಗ ನಿಧಾನಕ್ಕೆ ಮಾತಾಡ್ತೀರಾ, ಕಂಟ್ರೋಲ್ಡ್ ವೇಯಲ್ಲಿ ರಿಯಾಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟು ಅಂದರೆ ಬೆಳಗ್ಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ನಮಗೆ ಕರೆಕ್ಟಾಗಿ ಕೌಂಟ್ ಮಾಡಿದ್ರೆ 100+ ಕೆಲಸಗಳನ್ನ ಮಾಡ್ತೀವಿ ನಾವು, ಆಯಿತಾ? ಎಲ್ಲರೂ ಮಾತಾಡೋದು ಸಿಂಪಲ್. ಅದು ಅಡುಗೆ ಕೆಲಸ, ಕಸ ಗುಡಿಸು, ನೆಲ ಒರೆಸು, ಬಟ್ಟೆ ಬಡ್ಚು, ಪಾತ್ರೆ ತೊಳಿ, ಇಷ್ಟೇ. ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡು, ಇಷ್ಟೇ. ಒಂದು ನೋಡಿದ್ರೆ ಮನೆ ಕೆಲಸ ಅಂದರೆ ಒಂದು 6-7 ಕೆಲಸ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಅಷ್ಟೇನಾ? ಅಷ್ಟು ಮಾಡೋದಿದ್ರೆ 2 ಅವರಲ್ಲಿ ಎಲ್ಲ ಮುಗ್ದೋಗುತ್ತೆ. ಅದೇ ತಾನೇ ಕೆಲಸದವ್ರು ಮಾಡಿ ಹೋಗೋದು. 2 ಅವರ್ ಬರ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಕೆಲಸನೂ ಹೇಳ್ತಾ ಇರೋದಷ್ಟೆ. ಬಟ್ ಇನ್ನೂ ಮನೇಲಿ ಎಂಥದ್ದು ಕೆಲಸ, ಎಷ್ಟು ಅನ್ನೋಟಿಸ್ಡ್ ಹಿಡನ್ ಎಷ್ಟೊಂದು ಕೆಲಸಗಳು ಅಂದರೆ
ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತೀವಿ, ಅಲ್ಲೊಂದು ಗ್ಲಾಸ್ ಕಂಡಿರುತ್ತೆ ಆಯಿತಾ. ಕೆಲಸ ವಾಟ್ ಈಸ್ ವರ್ಕ್, ಚೇಂಜ್ ಆಫ್ ಪೊಸಿಷನ್, ಯೂಟಿಲೈಸೇಷನ್ ಆಫ್ ಎನರ್ಜಿ ಎಲ್ಲ ಅಲ್ವಾ. ಅಲ್ಲಿ ವರ್ಕ್ ಆಗ್ತಾಯಿದೆ ಅಂದರೆ ಏನೋ ಒಂದು ಆಗ್ತಾ ಇದೆ ಅಂತ. ಆ ಗ್ಲಾಸ್ ತನಗೆ ತಾನೇ ನಡ್ಕೊಂಡು ಹೋಗಿ ಕಿಚನಲ್ಲಿ ಇಡಲ್ಲ ಅಲ್ವಾ. ಅಲ್ಲಿ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಕುಡಿದು ಅಲ್ಲೇ ಇಟ್ಟಿರ್ತಾರೆ, ಅದನ್ನು ತೊಗೊಂಡೋಗಿ ಸಿಂಕಲ್ಲಿ ಆಗೋದು. ಅಲ್ಲಿ ಏನಾದ್ರು ಒಂದು ಮಾರ್ಕ್ ಇದೆ ಅಂದರೆ ಒರೆಸೋದು, ಖರ್ಚಿಫ್ ಏನೋ ಬಿಟ್ಟಿದೆ ಅಂದರೆ ಎತ್ತಿಡೋದು, ಕಾರ್ಪೆಟ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡೋದು, ಏನೋ ಧೂಳು ಕಾಣ್ತಿದೆ ಅಂದರೆ ಒಂದು ಬಟ್ಟೆ ತೊಗೊಂಡು ಒರೆಸೋದು. ಇಂಥದ್ದು ಹೇಳ್ತಾ ಹೋದರೆ 100+ ಕೆಲಸಗಳನ್ನ ನಾವು ನೋಡ್ತಾ ಇರ್ತೀವಿ. ಏನೇ ಇರ್ಬೋದು, ಬೆಡ್ಶೀಟ್ ಚೇಂಜ್ ಮಾಡೋದಿರ್ಬೋದು, ಪಿಲ್ಲೋ ಕವರ್ ಚೇಂಜ್ ಮಾಡೋದಿರ್ಬೋದು, ಸಣ್ಣ ಪುಟ್ಟ ಏನೋ ಒಂದು ಬಟ್ಟೆ ಯಾವ್ದಾವ್ದು ವಾಶ್ ಮಾಡಬೇಕು, ಯಾವ್ದಾವ್ದು ವಾಶ್ ಮಾಡಿಲ್ಲ, ಇಂಥದ್ದೆಲ್ಲ ನೋಡೋದು. ಮೈನ್ಯೂಟಲ್ಲೂ ನಾವೆಷ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಪೇಷನ್ಸ್ ಇರಬೇಕು ಅಂದರೆ ಇದು ನನ್ನ ಬರ್ಡನ್ನು ಅಂತ ಅಂದ್ಕೊಳ್ಳೋ ಬದಲು ಇದು ನನ್ನ ಜವಾಬ್ದಾರಿ ಅಂತ ಅಕ್ಸೆಪ್ಟೆನ್ಸ್ ಅಂತ ಬಂದುಬಿಟ್ರೆ ಆಟೋಮ್ಯಾಟಿಕ್ಕಾಗಿ ನಮಗೆ ಪೇಷನ್ಸ್ ಅನ್ನೋದು ಬಂದ್ಬಿಡುತ್ತೆ. ನಾವು ಯಾವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅಯ್ಯೋ ನಾನೇ ಏನಕ್ಕೆ ಮಾಡಬೇಕು ಅಂತ ಕೊರಗ್ತಾ ಇದ್ದರೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಏನೋ ಪ್ರಾಬ್ಲಮ್ ಆಗಿದೆ ಈ ಸಿಚುವೇಷನ್ನಿಂದ, ಲೈಫಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂದರೆ ಪೇಷನ್ಸ್, ವೇಟ್. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಸ್ವಲ್ಪ ವೇಟ್ ಮಾಡೋಣ. ಇದ್ದಕ್ಕಿದ್ದಂಗೆ ಈಗಲೇ ಎಲ್ಲ ಸಾಲ್ವ್ ಆಗಿಬಿಡ್ಬೇಕು ಅಂದರೆ ಆಗಲ್ಲ. ಕೆಲವು ಸತಿ ಪೀಕಲ್ಲಿ ಹೊರಟೋಗಿರುತ್ತೆ ಪ್ರಾಬ್ಲಮ್ಸು, ಎಮೋಷನ್ಸು, ಯಾಕೆ ಹೀಗೆ ನನಗೇನೆ ಕಷ್ಟ ಆಗುತ್ತೆ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ಅದು ನಾರ್ಮಲ್, ಅದು ಎಲ್ಲ ಮನುಷ್ಯರಿಗೂ ಆ ಥರ ಒಂದಲ್ಲ ಒಂದು ಸಮಯದಲ್ಲಿ ಸಿಚುವೇಶನ್ಸಲ್ಲಿ ಬಂದೇ ಬರುತ್ತೆ ಅವ್ರ ಲೈಫ್ ಸ್ಪ್ಯಾನಲ್ಲಿ, ಎಷ್ಟೊಂದು ಸತಿ ಬರುತ್ತೆ. ಆಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂದರೆ ಗೋ ವಿತ್ ದ ಫ್ಲೋ ಮತ್ತು ವೇಟ್ ಮಾಡಬೇಕು. ಒಳ್ಳೆ ಟೈಮ್ ಬರೋವರೆಗೂ ವೇಟ್ ಮಾಡಬೇಕು. ನೆಕ್ಸ್ಟ್ ಇನ್ನೇನು ಬೇರೆ ದಾರಿ ಇಲ್ಲ. ವೇಟ್ ಮಾಡೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಟ್ರಸ್ಟ್ ದ ಗಾಡ್, ಟ್ರಸ್ಟ್ ದ ಪ್ರಾಸೆಸ್. ಆಯಿತಾ. ಏನಾಗ್ತಿದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ದೇವ್ರ ಮೇಲೆ ಭಾರ ಆಗ್ತಾ ಇರಬೇಕು. ಎಷ್ಟೋ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನೆಮ್ಮದಿ ಇದ್ದಾಗ, ಮನಸ್ಸಿಗೆ ನೆಮ್ಮದಿ ಇದ್ದಾಗ ಮಾತ್ರ ಡೆಫಿನೆಟ್ಲಿ ನಾವು ಪೇಷನ್ಸಿಂದ ಇರ್ತೀವಿ. ಆಮೇಲೆ ಅಬ್ಸರ್ವ್ ಮಾಡ್ತಾಯಿರಿ, ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನು ಕತೆ ಅಂತ. ಪೇಷನ್ಸ್ ಇದ್ದಾಗ ಮಾತ್ರನೇ ಅಬ್ಸರ್ವ್ ಮಾಡೋದು ನಾವು ಮನುಷ್ಯರನ್ನ ಸ್ಟಡಿ ಮಾಡಬೇಕು. ಆ್ಯಕ್ಚುಲಿ ಲೈಫ್ ತುಂಬ ಈಸಿ ಆಗುತ್ತೆ. ನಾವು ಅನ್ಕೋತೀವಿ ಏನೇನೋ ಡಿಗ್ರಿಗಳನ್ನ ಮಾಡಿದ್ರೆ ಹೆಂಗೋ ನಾವು ಬದುಕೊಂಬಿಡ್ತೀವಿ ಅಂತ. ಅಲ್ಲ, ಡೆಫಿನೆಟ್ಲಿ ಹೌದು. ಒಳ್ಳೆ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಬಟ್ ನಾವು ಲೈಫ್ನ ಕರೆಕ್ಟಾಗಿ ಲೀಡ್ ಮಾಡಬೇಕು ಅಂದರೆ ಲೈಫ್ ಲೆಸನ್ಸ್ ಗೊತ್ತಿರಬೇಕು. ಯಾವ ಮನುಷ್ಯರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ನಾಟಕ ಮಾಡ್ತಾರೆ, ಎಷ್ಟು ಜೆನ್ಯೂನ್ ಆಗಿದ್ದಾರೆ, ಇವ್ರನ್ನ ನಂಬಬೇಕು, ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು, ಇವ್ರನ್ನ ಇಂಥ ಸಿಚುವೇಷನಲ್ಲಿ ಹೀಗೆ ಮಾತಾಡಿಸ್ಬೇಕು. ತುಂಬ ಇದೆ. ಹೇಳ್ತಾ ಹೋದರೆ ನಾವು ಎಷ್ಟು ಡೈಲಿ ಬೇಸಿಸಲ್ಲಿ ಎಷ್ಟೊಂದು ಸತಿ ಎಷ್ಟೋ ಪರ್ಸನ್ನ ಮೀಟ್ ಮಾಡ್ತಾ ಇರ್ತೀವಿ. ಅಥವಾ ನೀವು ಮನೇಲೇ ಇರ್ತೀರ ಅಂದರೂ ಒಂದು 4-5 ಜನ ಅಂತೂ ನಿಮ್ಮ ಸುತ್ತಲೂ ಇದ್ದೇ ಇರ್ತಾರೆ. ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕಲ್ಲ, ಅವ್ರು ಒಂದೇ ರೀತಿ ಇರಲ್ಲ ಅಲ್ವಾ. ಸೊ ಅಬ್ಸರ್ವೇಷನ್ ಅನ್ನೋದು ಬರೋದು ಪೇಷನ್ಸಿಂದ ಮಾತ್ರ. ನೆಕ್ಸ್ಟ್, ನಾವು ಪೇಷನ್ಸಿಂದ ಇದ್ದಾಗ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತೀವಿ. ಎಮೋಷನ್ಸ್ ಕಂಟ್ರೋಲ್ ಮಾಡಿದಾಗ ನಾವು ಒಂದು ಕಡೆ ಫೋಕಸ್ ಮಾಡ್ತಿರ್ತೀವಿ. ಪೇಷನ್ಸ್ ಇಲ್ಲ ಅಂದರೆ ಇಲ್ಲ, ಒಂದು ಕೆಲಸ ಮಾಡಲ್ಲ ನಾವು. ತಲೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಎಷ್ಟು ಪೇಷನ್ಸಿಂದ ಲೈಫ್ನ ಲೀಡ್ ಮಾಡ್ತೀವಿ, ಕೆಲಸಗಳನ್ನ ಮಾಡ್ಕೋತೀವಿ, ಸಿಚುವೇಷನ್ನ ಹ್ಯಾಂಡ್ಲ್ ಮಾಡ್ತೀವಿ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ರಿಲ್ಯಾಕ್ಸ್ಡ್ ಮೈಂಡ್ ಬೇಕಾಗುತ್ತೆ, ಫೋಕಸ್ಸಿಂದ ಕೆಲಸ ಮಾಡೋದು ಬೇಕಾಗುತ್ತೆ. ನೆಕ್ಸ್ಟ್ ತುಂಬ ಮ್ಯಾಟ್ರ್ ಆಗೋದು ಏನು ಅಂದರೆ ಟಾಲರೆನ್ಸ್. ನಮಗೆ ಬರಬೇಕು ಏನದು ಸಹಿಷ್ಣುತೆ ಅಂತ ಏನೋ ಅಂತಾರೆ ಅನಿಸುತ್ತೆ. ಟಾಲ್ರೆನ್ಸ್ ಬರಬೇಕು. ಕಷ್ಟ ಬರುತ್ತೆ, ಇರಿಟೇಷನ್ ಆಗ್ತಿರುತ್ತೆ, ಸಾಕು ಯಾರು ಇದು ಮಾಡ್ತಾರೆ ಡೈಲಿ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಮು, ಒಂದಾದ್ಮೇಲೆ ಒಂದು ಕೆಲಸ, ಇರಿಟೇಟಿಂಗ್ ಫೀಲಿಂಗು, ಈ ಥರದ್ದೆಲ್ಲ ಬರುತ್ತೆ. ಬಟ್ ಟಾಲರೆನ್ಸ್ ಅನ್ನೋ ಒಂದು ಮೇನ್ ಪ್ರಾಪರ್ಟಿ ನಮ್ಮ ಲೇಡೀಸಿಗೆ ಬಂದ್ಬಿಡ್ಬೇಕು. ಅದು ಹೆಂಗೆ ಅಂದರೆ ನಮ್ಮನ್ನು ಹಿಂಸೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಯಾರು ಅಷ್ಟು ಕಂಫರ್ಟಬಲಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಂಫರ್ಟಬಲ್ ಝೋನಿಂದ ಹೊರಗಡೆ ಬಂದಾದ್ಲೇ ಸ್ವಲ್ಪ ರಿಸ್ಕ್ ತೊಗೊಳ್ಳೋದು, ನಮಗೆ ಇಷ್ಟ ಆಗದೇ ಇರೋಂಥ ಕೆಲಸಗಳನ್ನ ಮಾಡೋದು, ಇಂಥವೆಲ್ಲ ಸ್ವಲ್ಪ ಕಲಿತಾ ಹೋದಾಗ ನಾವೇನೋ ಒಂದು ಸಕ್ಸಸ್ ಕಾಣ್ತೀವಿ. ಎಲ್ಲ ನಾನು ಅಂದ್ಕೊಂಡಂಗೆ ಆಗಬೇಕು, ನಾನು ಅಂದ್ಕೊಂಡಂಗೆ ಲೈಫ್ ಲೀಡ್ ಮಾಡಬೇಕು, ತುಂಬ ಆರಾಮಾಗಿರಬೇಕು, ಸಿಚುವೇಶನ್ಸು ನನ್ನ ಫೇವರಲ್ಲೇ ಇರಬೇಕು, ಅದು ಆಗೋದೇ ಇಲ್ಲ. 99% ನಮ್ಮ ಫೇವರಲ್ಲಿ ಇರೋದೇ ಇಲ್ಲ. ಸೊ ನಮಗೆ ಆಗ ಟಾಲರೆನ್ಸ್ ಬಂದ್ಬಿಡ್ಬೇಕು. ಆಮೇಲೆ ಅಡ್ಯಾಪ್ಟಬಿಲಿಟಿ ಇರಬೇಕು. ಬಂದ ಸಿಚುವೇಶನ್ಸು ಸರಿ, ನಾನೇನು ಚೇಂಜ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಾನೇ ಚೇಂಜ್ ಆಗಬೇಕು, ನನ್ನ ಮೈಂಡ್ಸೆಟ್ ಚೇಂಜ್ ಆಗಬೇಕು, ಥಾಟ್ಸ್ ಚೇಂಜ್ ಆಗಬೇಕು, ನಾನು ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಆಗಬೇಕು. ಸೊ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಅಡ್ಯಾಪ್ಟ್ ಮಾಡ್ಕೊಳ್ಳೋದು ತುಂಬ ಮ್ಯಾಟ್ರ್ ಆಗುತ್ತೆ ನಮ್ಮ ಪೇಷನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್, ನಾವು ಪೇಷನ್ಸಿಂದ ಇದ್ದಾಗ ಬ್ಯಾಲೆನ್ಸಿಂಗ್ ಬಂದ್ಬಿಡುತ್ತೆ.
ಈಗ ಎಮೋಷನ್ಸು ತುಂಬ ಮನೇಲೇನೋ ಗಂಡ ಹೆಂಡತಿ ಜಗಳ ಆಗಿರುತ್ತೆ, ಅತ್ತೆ ಸೊಸೆದು ಮಾವದು ಏನೋ ಮಕ್ಕಳ ವಿಷಯಕ್ಕೋ ಹೊರಗಡೆದೋ ಕೊಲೀಗ್ಸ್ ವಿಷಯಕ್ಕೋ ಕೆಲಸಕ್ಕೋ ಏನೋ ವಿಷಯಕ್ಕೆ ಜಗಳ ಇರುತ್ತೆ ಅಂತ ತಿಳ್ಕೊಳ್ಳಿ. ಬಟ್ ನಾವು ಅದನ್ನೇ ಥಿಂಕ್ ಮಾಡಿಕೊಂಡು ಮನೆಯಲ್ಲೂ ಅದೇ ಹ್ಯಾಂಗ್ ಓವರಲ್ಲಿದ್ದರೆ ಮನೆ ಯಾವುದೂ ಕೆಲಸ ಮಾಡದೆ ಬ್ಯಾಲೆನ್ಸ್ ಮಾಡದೆ ಇದ್ದರೆ ಕಷ್ಟ ಆಗುತ್ತೆ. ಸೊ ನಾವು ಪೇಷನ್ಸಿಂದ ಬ್ಯಾಲೆನ್ಸಿಂಗ್ ಟೆಕ್ನಿಕ್ನ ಕಲಿಬೇಕು. ಆಯಿತು ನನಗೆ ಮೂಡ್ ಔಟ್ ಆಗಿದೆ ಅಂತ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸಿಚುವೇಶನ್ಸ್ ಹಂಗಿರಲ್ಲ. ಎಂಥ ಮೂಡ್ ಔಟ್ ಆದರೂ ಕೂಡ ಎದ್ದು ಮಾಡ್ತಾನೆ ಇರಬೇಕು. ಆಗ ಪೇಷನ್ಸ್ ಅನ್ನೋದು ಫಸ್ಟು ಮುಂದಕ್ಕೆ ಬರುತ್ತೆ. ನಾವೆಷ್ಟು ಕಾಮಾಗಿ ಸರಿ ಮೂವ್ ಫಾರ್ವರ್ಡ್ ಆಗ ಮುಂದೆ ಹೋಗ್ತಾ ಇರ್ತೀವಿ ನಾವು. ಆಯಿತು ಮೈಂಡ್ ಸೆಟ್ ಹಿಂಗಿದೆ, ಸರಿ ಆಗುತ್ತೆ, ಸರಿ ಹೋಗುತ್ತೆ, ನಾವೇ ಪಾಸಿಟಿವ್ ಆಗಿ ಮಾತಾಡಿಕೊಂಡು ಸರಿ ಹೋಗುತ್ತೆ, ಒಳ್ಳೆ ಟೈಮ್ ಬರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಡೈಲಿ ಬೇಸಿಸಲ್ಲಿ ನನಗೆ ಮೂಡ್ ಔಟ್ ಆಗಿದೆ ನೀವು ಹಂಗೆ ಯೋಚನೆ ಮಾಡ್ಕೊಂಡು ಹೋದರೆ ಸಣ್ಣ ಸಣ್ಣ ವಿಷಯಕ್ಕೂ ಎಷ್ಟೊಂದು ಬೇಜಾರಾಗ್ತಿರುತ್ತೆ. ಎಲ್ಲರಿಗೋಸ್ಕರನೂ ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಲೈಫ್ನೇ ಲೀಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು ಗೊತ್ತಾ, ಪೇಷನ್ಸ್ಗೆ ಬೆಸ್ಟ್ ಆನ್ಸರ್, ಬೆಸ್ಟ್ ನಾವು ಪೇಷನ್ಸಿಂದ ಇದ್ದೀವಿ ಅಂತ ತೋರಿಸ್ಕೊಳ್ಳೋದೇನು ಅಂದರೆ ಸೈಲೆನ್ಸ್. ಯಾರಿಗೆ ಒಳ್ಳೆ ಪೇಷನ್ಸ್ ಇದೆ ಅವ್ರು ತುಂಬ ಸೈಲೆಂಟಾಗಿರ್ತಾರೆ. ಯೋಚನೆ ಮಾಡ್ಕೊಳ್ಳಿ. ಅವ್ರು ಸೈಲೆಂಟಾಗಿಲ್ಲ, ದಬ ವಾಪಸ್ಸು ಆನ್ಸರ್ ಮಾಡೋದು, ಕಿರ್ಚಾಡೋದು, ಬೈಯೋದು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಅವರಿಗೆ 100% ಅವರಿಗೆ ಪೇಷನ್ಸ್ ಇಲ್ಲ ಅಂತ. ನೀವು ಪೇಷಂಟಾಗಿದ್ದೀರಾ ಅಂದರೆ ಇವತ್ತಿಂದ, ಪೇಷನ್ಸಿಂದ ಇದ್ದೀರಾ ಅಂದರೆ ಇವತ್ತಿಂದ ಆದಷ್ಟು ಸೈಲೆನ್ಸ್ನ ಅಳವಡಿಸ್ಕೊಂಡು ನೋಡಿ. ಆಯಿತಾ? ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನೇ ಒಂದು ಆಯಿತು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿಂದ ಅದನ್ನು ಫಾಲೋ ಮಾಡೋಕ್ಕೆ ಹೋಗಿ. ಆಯಿತಾ? ಏನೇ ಒಂದು ನಿಮಗೆ ಇಷ್ಟ ಆಗದಿರೋ ಸಿಚುವೇಶನ್ಸ್ ಬಂದು ಅಂದರೆ 5 ಮಿನಿಟ್ಸ್ ಪಾಸ್ ತೊಗೊಂಡು ನಾನು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಕಡಿಮೆ, ನನ್ನ ಪೀಸ್ ಆಫ್ ಮೈಂಡ್ ಹಾಳಾಗಲ್ಲ ಅಂತ 1 ಸೆಕೆಂಡ್ ಯೋಚನೆ ಮಾಡಿ. ಒಂದು 5 ನಿಮಿಷನೂ ಬೇಡಪ್ಪ, ಒಂದು 10-15 ಸೆಕೆಂಡ್ ಪಾಸ್ ತೊಗೊಂಡ್ರೂ ನಾವು ರಿಯಾಕ್ಟ್ ಮಾಡೋ ರೀತಿಯೇ ಚೇಂಜ್ ಆಗಿರುತ್ತೆ. ಇಮಿಡಿಯೇಟಾಗಿ 1 ಸೆಕೆಂಡಲ್ಲಿ ರಿಯಾಕ್ಟ್ ಮಾಡ್ತೀವಲ್ಲ, ಆಗಲೇ ಸಿಚುವೇಶನ್ ದೊಡ್ಡದಾಗೋದು. ಸೊ ಇಲ್ಲಿ ಬಂದು ಇಡ್ಲಿಗೆ ತೋರಿಸ್ತಾ ಇದ್ದೀನಿ. ಒಬ್ರು ಯಾರೋ ಸಬ್ಸ್ಕ್ರೈಬರ್ ಕೇಳಿದರು. 2 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನಾನು ಕೆಲವು ಸತಿ ಮೆಂತ್ಯನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ತೀನಿ, ಅರ್ಧ ಟೀ ಸ್ಪೂನಷ್ಟು. ಇವತ್ತು ಹಾಕಿರಲಿಲ್ಲ ಅಷ್ಟೇ. ನೆಕ್ಸ್ಟ್ ಇಲ್ಲಿ 1 ಗ್ಲಾಸಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿ ಇದು. ನೀವು ಗಟ್ಟಿ ಅವಲಕ್ಕಿನ ತೊಗೋಬೋದು, ಹೆಂಗಿದ್ರೂ ನೆನೆಸಿ ರುಬ್ಬದೆ ಅಲ್ವಾ. ಸೊ ಅದೇನಷ್ಟು ಮ್ಯಾಟ್ರ್ ಆಗೋಲ್ಲ. 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಸೊ ಈ ರೇಷ್ಯೋನೇ 2 ಗ್ಲಾಸ್ ಅಕ್ಕಿ, 1 ಗ್ಲಾಸಷ್ಟು ಅವಲಕ್ಕಿ. ಆಮೇಲೆ ತುರ್ಕಬಾರ್ದು, ಅದ್ಮಿ ಮಾಡಬಾರ್ದು, ಲೈಟಾಗಿ ಹಾಕಿ ಅವಲಕ್ಕಿ. ಒಂದು ಮುಕ್ಕಾಲು ಗ್ಲಾಸಷ್ಟು ಉದ್ದಿನಬೇಳೆ. ಇದನ್ನು ಚೆನ್ನಾಗಿ ತೊಳಿಬೇಕು. ರೇಷನ್ ಅಕ್ಕಿ ಅಲ್ವಾ, ಎಷ್ಟೇ ನಾವು ಒಣಗಾಕಿದ್ರೂ ಕೂಡ ಹುಳ ಬರೋದು ಜಾಸ್ತಿ. ಅದಕ್ಕೆ ನಾನು ಒಂದು 5-6 ಸತಿ ತೊಳಿತಾ ಇರ್ತೀನಿ. ಎಷ್ಟು ತೊಳೆದ್ರೂ ಅಷ್ಟು ಧೂಳು ಬರ್ತಾ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ತೊಳಿತೀರೋ ಅದೆಲ್ಲ ಧೂಳೆಲ್ಲ ಹೋಗುತ್ತೆ. ನೋಡಿ ಎಷ್ಟು ಹುಳ ಎಲ್ಲ ಬಂದಿರ, ಅದೆಲ್ಲ ಹೋಗುತ್ತೆ. ಇನ್ನೊಂದು ಇಡ್ಲಿ ಅನ್ನೋದು ಸ್ವಲ್ಪ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಪದೇ ಹೇಳ್ತಾ ಇದ್ದೀನಿ, ಯಾವಾಗಲೇ ರೇಷನ್ ಅಕ್ಕಿ ಯೂಸ್ ಮಾಡ್ತೀರಾ ಅಂದರೆ ಒಂದು 5-6 ಸತಿ ತೊಳಿರಿ. ಆಮೇಲೆ ಇದು ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ, ಸಬ್ಬಕ್ಕಿ ಹಾಕೋದನ್ನೇ ಮರ್ತೋಯ್ತು. ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿನೂ ಕೂಡ ಹಾಕ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಇಷ್ಟು ಐಟಮು: ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ, 4 ಐಟಮು. ಅದು ಅಕ್ಕಿ 2, ಅವಲಕ್ಕಿ 1, ಎಂಥದ್ದು ಉದ್ದಿನಬೇಳೆ ಮುಕ್ಕಾಲು, ಅರ್ಧದಷ್ಟು ಸಬ್ಬಕ್ಕಿ. ಸೊ ಸಬ್ಬಕ್ಕಿ ಹಾಕಿದ್ರೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಈಗ ಸಮ್ಮರ್ ಆಗಿರೋದ್ರಿಂದ ಬೇಗನೆ ಹುಳಿ ಬಂದುಬಿಡುತ್ತೆ. ಇಡ್ಲಿ ದೋಸೆ ಯಾವಾಗನ ಹಾಕಿದರೆ ಮಾತ್ರ ಟೆನ್ಷನ್ ಫ್ರೀಯಾಗಿ ತಿಂಡಿಗಳನ್ನ ಮಾಡ್ಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡಿ ನೆನಪಾಯಿತು, ಅದಕ್ಕೆ ಸಬ್ಬಕ್ಕಿ ಹಾಗೆ ಹಾಕಿ ತೊಳೆದು ಮತ್ತೆ ನೆನೆಸೋಕ್ಕಿಟ್ಟೆ. ನೀವು ಟ್ರೈ ಮಾಡಿ, ಈ ರೇಷಿಯೋ ಟ್ರೈ ಮಾಡಿ. ಹೆಚ್ಚು ಕಡಿಮೆ ಸ್ವಲ್ಪ ಹಾಗೆ ಹಿಂಗೆ ಆದರೆ ಪರವಾಗಿಲ್ಲ, ಏನಾಗಲ್ಲ. ಬಟ್ ಜಾಸ್ತಿ ಅವಲಕ್ಕಿ ಹಾಕೋದು, ಕಡಿಮೆ ಉದ್ದಿನಬೇಳೆ ಹಾಕೋದು ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಇಡ್ಲಿ. ಈ ಥರ ರೇಷಿಯೋ ನನಗೇನೋ ತುಂಬ ಸಾಫ್ಟಾಗೇ ಬರುತ್ತೆ. ಇವತ್ತಿಂದ ಆದಷ್ಟು ಪೇಷನ್ಸಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ವಲ್ಪ ನನ್ನ ವಿಡಿಯೋ ಯೂಸ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೈಪ್ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.